ನಿನಗೇನಾದ್ರು ಹುಚ್ಚ ನನಗೆ ಬಾಯಿಗೆ ಬಂದಂಗ್ ಮಾತಾಡ್ತೀಯ? ಎಕ್ಸಾಮ್ ತುಂಬಾ ಹತ್ರ ಬರ್ತಾ ಇದೆ, ಇಬ್ರು ಚೆನ್ನಾಗಿ ಓದ್ಕೊಂಡು ಇಬ್ರು ಪಾಸ್ ಆಗ್ಬೇಕು ನೋಡ್ರಿ. ಸರಿಯಪ್ಪ. ಅಪ್ಪ ನಂಗೆ ಬಾಯಾರಿಕೆ ಆಗ್ತಿದೆ, ಕೆಲ್ಸದವ್ರಿಗೆ ಸ್ವಲ್ಪ ನೀರ್ ತಗೊಂಡ್ ಬಾ ಅಂತ ಹೇಳಪ್ಪ. ಏನಮ್ಮ ಸ್ವಲ್ಪ ಕುಡಿಯಕ್ ನೀರ್ ತಗೊಂಡ್ಬರ್ತೀಯ? ಸ್ವಲ್ಪ ಬೇಗ ತಗೊಂಡ್ ಬಾ ಅಂತ ಹೇಳಪ್ಪ. ಏನಪ್ಪ ಈ ಕೆಲ್ಸದವ್ರು ಇನ್ನೂ ಬದುಕಿದಿರ ಸತ್ತೋಗಿದ್ರ, ಇನ್ನು ಇಷ್ಟೊತ್ತಾದ್ರೂ ಕುಡಿಯಕ್ ನೀರೇ ತಂದಿಲ್ವಲ್ಲ? ಏನಮ್ಮ ನಿಂಗೆ ಕಿವಿ ಕಿವಿಡ ಅವಾಗ್ಲೇ ನೀರ್ ತಗೊಂಬಂದಿದ್ನಲ್ಲ, ಕೇಳಿಸ್ಲಿಲ್ವ ನಿಂಗೆ? ಕೆಲಸ ಮಾಡ್ತಿದ್ದೆ ಸರ್, ಕೇಳಿಸ್ಲಿಲ್ಲ. ನೋಡಮ್ಮ, ನೀನು ಕೆಲಸ ಮಾಡೋದು ಇಷ್ಟ ಇದ್ರೆ ಮಾಡು, ಇಲ್ಲ ಹೋಗ್ತಾ ಇರು. ಫಸ್ಟ್ ಕುಡಿಯಕ್ ನೀರ್ ತಂದು ಕೊಡಿ ಹೋಗ. ಸರಿ ಸರ್, ತಗೊಳಮ್ಮ ಕುಡಿಯೋಕ್ ನೀರು. ಅಪ್ಪ ನನ್ ಟವಲ್ ಇಲ್ಲಿ ಕಾಣಿಸ್ತಾ ಇಲ್ಲಲ್ಲ. ಅಲ್ಲೇ ಇರ್ಬೇಕು ನೋಡಮ್ಮ. ಓ ಅಪ್ಪ ನನ್ಗೆ ಟವಲ್ ಸಿಗ್ತಾ ಇಲ್ಲ, ನಿನ್ಗೇನ್ ಹುಚ್ಚ? ಬಾ ಇಲ್ಲಿ ಒಂದ್ ನಿಮಿಷ, ನೀನ್ ಇಲ್ಲಿ. ನಿನಗೇನಾದ್ರು ಹುಚ್ಚ ನನಗೆ ಬಾಯಿಗೆ ಬಂದಂಗ್ ಮಾತಾಡ್ತೀಯ? ಅಪ್ಪ ನಿನ್ ಮೇಲೆ ಕಿಚ್ಚಾಡಿನ ಅಂತ ನನಗೆ ಹೊಡೆದಲ್ಲಪ್ಪ ನೀನು. ಕೆಲ್ಸದವ್ರಿಗೆ ಬಾಯಿಗೆ ಬಂದಂಗ್ ಬೈದಿದ್ದಲ್ಲಪ್ಪ, ಅವ್ರಿಗೆ ಎಷ್ಟ್ ನೋವಾಗಿರ್ಬೋದು, ಅವ್ರಿಗೆ ಎಷ್ಟೊಂದು ನೋವಾಗಿರ್ಬೇಕು ಹೇಳಪ್ಪ ನೀನು. ಒಂದ್ಸಲ ಯೋಚನೆ ಮಾಡಪ್ಪ, ಅವ್ ಬಿ ನಮ್ ತರ ಮನುಷ್ಯರಲ್ವಾ? ಸರಿ ಅಮ್ಮ, ಇನ್ಮೇಲೆ ಯಾವತ್ತೂ ಭೇದ ಭಾವ ಮಾಡಕ್ ಹೋಗಲ್ಲಮ್ಮ, ಎಲ್ಲರಿಗೆ ಸಮಾನತೆಯಿಂದ ನೋಡ್ತೀನಮ್ಮ. ಸರಿ, ಥ್ಯಾಂಕ್ಸ್ ಅಪ್ಪ. ದಯವಿಟ್ಟು ನಿಮ್ ಮನೆ ಕೆಲಸದವ್ರಿಗೆ ಕೀಳಾಗಿ ನೋಡಕ್ ಹೋಗ್ಬೇಡಿ. ನಿಮ್ ಮನೆ ಕೆಲಸ ಮಾಡೋರಿಗೆ ಅಕ್ಕನೋ ತಂಗಿನೋ ಅಥವಾ ಅಮ್ಮನ ಸ್ಥಾನ ಕೊಡಿ. ಮತ್ತೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ನಿಮ್ಮ ಅನಿಸಿಕೆ ಏನಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.